ಹಾಯ್ ಗಾಯ್ಸ್, ನಾವು ಹೋಗ್ತಿದ್ದೀವಿ ಇವತ್ತು ಹಂಪಿಗೆ. ನಾನು, ನಮ್ಮ ಅಣ್ಣ, ಅತ್ತಿಗೆ, ದೊಡ್ಡಮ್ಮ, ಆಂಟಿ, ಅಣ್ಣ ಹಂಪಿಗೆ ಹೋಗ್ತಿದ್ದೀವಿ ಇವತ್ತು. ಅಣ್ಣ ಮೈಸೂರಿಂದ ಬಂದಿದ್ದಾರೆ, ಹಂಗಾಗಿ ಹಂಪಿಗೆ ಹೊರಟಿದ್ದೀವಿ ಇವತ್ತು. ಬನ್ನಿ ಹೋಗೋಣ. ಮಿನಿ ಲಾಗ್ ಮಾಡಬೇಕಂತ ಮಾಡ್ತಿದ್ದೀವಿ. ನಮ್ಮ ಶಾಮಣ್ಣ ಹೇಳಿರೋದ್ರಿಂದ ಮಾಡಬೇಕಂತ ಮಾಡಿದ್ವಿ ಚಿಕ್ಕ ಲಾಗ್. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಹಂಪಿದ ವೀಡಿಯೋ ಹಾಕಿದ್ದೆ, ಮತ್ತು ಇನ್ನೊಂದು ಸಾರಿ ಹಾಕೋದು ರೀಸನ್ ಏನಂತಂದ್ರೆ ಹಂಪಿ ವಿಡಿಯೋ ಅಣ್ಣ ಬಂದಿರೋದ್ರಿಂದ. ಏನಣ್ಣ ಏನು ಹೇಳ್ತಿದ್ಯಲ್ಲ? ಗೈಡ್ಗಳು ಇರ್ತಾರಲ್ಲ, ಸುಮಾರು ಒಂದು 10-15 ದೇಶದ ಭಾಷೆಗಳನ್ನ ಮಾತಾಡ್ತಾರೆ, ಇಂಗ್ಲೀಷ್. ಹೌದಾ? ಗೈಸ್, ನಾವೀಗ ಹಂಪಿಗೆ ಬಂದ್ವಿ. ಹೆಂಗಿದೆ ಅಣ್ಣ, ಆಫ್ಟರ್ 20 years ಹಂಪಿಗೆ ಬಂದಿದ್ದೀರಾ ಶಾಮಣ್ಣ? ನಾವಿವಾಗ ವಿಜಯನಗರ ಜಿಲ್ಲೆಯ ಹಂಪಿಗೆ ಬಂದಿದ್ದೀವಿ. ಹೊಸಪೇಟೆ ಹತ್ರ ಇದೆ ಇದು. ಸೊ ಈಗ ವಿರೂಪಾಕ್ಷ ಟೆಂಪಲಲ್ಲಿದ್ದೀವಿ ಆಯಿತಾ. ಇದು ಒಂದು ಹಳೇ ವೈಭವನ ಒಂಥರ ಮರುಕಳಿಸ್ದಂಗೆ ಆಗಿದೆ ಆಯಿತಾ. ಸೊ ನಮ್ಮ ಇಂದ್ರ ಅವರು ಒಂದೆರಡು ಮಾತಾಡ್ತಾರೆ. ಹಂಪಿಯ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತ ಸ್ಥಳಗಳಿದ್ದಾವೆ. ಶ್ರೇಷ್ಠ ಕವಿಗಳು, ಶ್ರೇಷ್ಠ ರಾಜರು ಆಳಿದಂಥ ನಾಡು ಶ್ರೀಕೃಷ್ಣ ದೇವರಾಯರ ನಾಡು. ಈ ನಾಡಲ್ಲಿ ನಾವಿದ್ದೀವಿ ಇವತ್ತು. ಈ ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅಂದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇಂಥ ಒಂದು ಪ್ರಸಿದ್ಧ ತಾಣಕ್ಕೆ ನಾವು ಅವಾಗವಾಗ ಭೇಟಿ ಕೊಡ್ತಾ ಇದ್ವಿ. ಮೈಸೂರಿಂದ ನಮ್ಮ ಶ್ರಾವಣ ಬಂದಿದ್ದರು, ಅಮಿತ್ ಅವರು, ಡಾಕ್ಟರ್ ಅಮಿತ್ ಅವರು ಬಂದಿದ್ದರು. ಆಮೇಲೆ ನಮ್ಮ ಆಕಾಶ, ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ. ಅದಕ್ಕೋಸ್ಕರ ಇನ್ನೂ ನೋಡೋದು ಭಾಳ ಇದೆ, ಮುಂದೆ ತೋರಿಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಬಾ ಮಾತಾಡ್ಸೋಣ. ಸೆಕೆಂಡ್ ಕೊಡ್ಲಾ? ಹೌದಲ್ಲ, ಹಾಯ್ ಮಾಡು. ಬೇಡ ಬಿಡಿ ಆಂಟಿ, ದೂರ ಇಂಜೆಕ್ಷನ್ ಹಾಕಿಸ್ಕೋಬೇಕು. ತಿಂಡಿ ಬಿಸ್ಕೆಟ್ ನಾನು ಕೊಡ್ತೀನಿ ಅಂತ చిన్ని చిన్ని పాదాలని నేలైనే మోయనా, చిందే క్షణంలో నువ్వు కింద పడినా ఉంటావు నా మీదనా. నీ చెంతే రెండు చెవులుంచి బయలెల్లనా, ఏ మాట నీ నోట మోగించిన వెను వింటే. ನೋಡ್ತಾ ಇದ್ದೀರಾ ಹಂಪಿಯ ವೈಭವವನ್ನ. ಈಗ ರಾಜಗೋಪುರದ ಹತ್ರ ನಾವಿದ್ದೀವಿ ನೋಡಿ. ರಾಜಗೋಪುರ ಇವ್ರು ನಮ್ಮ ದೊಡ್ಡಮ್ಮ, ಶಾಮಣ್ಣವ್ರ ಅಮ್ಮ. ಹಂಪಿಗೆ ಬನ್ನಿ, ನೋಡೋಗಿ ಅಂತ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ನಮ್ಮ ಗತವೈಭವ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇಂಥ ಬಿಸಿಲಲ್ಲೂ ನಮಗೆ ತಂಪು ಅನಿಸ್ತಾ ಇದೆ. ಗಾಳಿ ತುಂಬ ಇದೆ ಅಲ್ಲ, ಗಾಳಿ ಇರೋದ್ರಿಂದ. ಆಮೇಲೆ ಇದು ಎಲ್ಲ ಅವತ್ತಿನ ಕಾಲದಲ್ಲೇ ಟೆಕ್ನಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಬೇಜಾರು ಅನ್ಸಲ್ಲ. ಎಲ್ಲರೂ ಬಂದು ನೋಡಿ. ಎಷ್ಟು ವರ್ಷ ಆಯ್ತು ದೊಡ್ಡಮ್ಮ ನೀವು ಬಂದು? ನಾವು ಬಂದು ಸುಮಾರು ಈಗ ಒಂದು 3 ವರ್ಷ 4 ವರ್ಷ ಆಗಿರ್ಬೋದು. ಈಗ ನೋಡಿದ್ರೆ ನಂಗೆ ಮತ್ತೆ ಹೊಸದಾಗಿ ನೋಡ್ತಾ ಇದ್ದೀನಿ ಅನಿಸ್ತಾ ಇದೆ ಅಲ್ಲ? ಓಕೆ, ಸಿಗೋಣ. ಪ್ರಸಿದ್ಧ ಹಂಪಿಯನ್ನು ನೀವು ನೋಡ್ತಾ ಇದ್ದೀರಾ. ರಾಜಗೋಪುರಕ್ಕೆ ಎಷ್ಟೋ ಸಾವಿರದ ವರ್ಷ ಇತಿಹಾಸ ಇದೆ.
ಶ್ರೀಕೃಷ್ಣ ದೇವರಾಯ ಆಳಿದ ನಾಡು ನೋಡಿ. ಈ ಥರ ಅವಾಗೆಲ್ಲ ಕಟ್ಟಿ ಚಿನ್ನ, ಬೆಳ್ಳಿ, ರತ್ನ, ವಜ್ರ ವೈಡೂರ್ಯಗಳನ್ನು ರಾಜರ ಬೀದಿಯಲ್ಲಿ ಮಾರ್ತಾ ಇದ್ರಂತೆ. ಆ ಒಂದು ಕಾಂಪ್ಲೆಕ್ಸ್ಗಳು ಇವೆ. ಬಾಡಿಗೆ ಕಟ್ಟಲು ಖಾಲಿ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಗ್ಲಾಸ್ ತಗೊಳ್ಳಿಲ್ಲ, ಕೂಲಿಂಗ್ ಗ್ಲಾಸ್ ಅದು ಚೆನ್ನಾಗಿಲ್ಲ ಫುಲ್ಲು. ಆಂಟಿ ಕೊಡಿ ಕುಡಿ ಅಜ್ಜಿ ಕೊಡಿ ಕುಡಿಲಿ ಕುಡಿ ಇಲ್ಲ ಇಲ್ಲೂ ಸ್ವಲ್ಪ ಇದೆ ಅಲ್ಲಿ ಫೋಟೋ ಹೊಡ್ಸ್ಕೊಂಡು ಹೆಂಗಿದೆ ದೊಡ್ಡಮ್ಮ ಹಂಪಿ? ತುಂಬ ಚೆನ್ನಾಗಿದೆಪ್ಪ. ಹಾಂ ನಮ್ಮ ಹಿಂದೆ ಮಹಾರಾಜರ ಗತವೈಭವ ಇಲ್ಲಿ ನೋಡ್ಬಹುದು ನಾವು. ಪ್ರತಿಯೊಂದು ನಾವು ಬರೀ ಪುಸ್ತಕದಲ್ಲಿ ಮಾತ್ರ ಓದ್ತಾ ಇರ್ತೀವಿ, ಹಂಗಿತ್ತು ಹಿಂಗಿತ್ತು ಅಂತ. ಆದ್ರೆ ಇಲ್ಲಿ ಬಂದಾಗ ಇದು ನಿಜವಾಗ್ಲೂ ಇತ್ತು ಅನ್ನೋದು ಇಲ್ಲಿ ಬಂದು ನೋಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ನೋಡೋ ಅಂಥದ್ದೇ. ಆದ್ರೆ ಒಂದು ದಿನದಲ್ಲಿ ನೋಡಕ್ ಆಗಲ್ಲ, ಸುಮಾರು ದಿನ ಬೇಕಾಗುತ್ತೆ. ಯಾರೋ ಹೇಳ್ತಾ ಇದ್ರು 6 ತಿಂಗಳಾಗುತ್ತಂತೆ ಇದನ್ನೆಲ್ಲ ಪೂರ್ತಿ ಸುತ್ತಲೂ ನೋಡ್ಲಿಕ್ಕೆ. ಆದ್ರೆ ನಾವು ಕೊನೆ ಪಕ್ಷ ಒಂದು 6 ಗಂಟೆ ಇವತ್ತು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ನನ್ನ ತಂಗಿ, ನನ್ನ ಮಗ, ನಮ್ಮ ಬೀಗರು ಎಲ್ಲರೂ ಬಂದಿದ್ದಾರೆ. ಅವ್ರ ಜೊತೆಲಿ ನಾವು ಬಿಸಿಲಲ್ಲಿ ಬಂದಿರೋದು ನಮ್ಗೇನು ಗೊತ್ತಾಗ್ತಾ ಇಲ್ಲ. ಬಿಸಿಲು ಗೊತ್ತಿಲ್ಲ ನನಗೆ, ಆ್ಯಕ್ಚುಲಿ ಹುಷಾರಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಅದೆಲ್ಲ ಏನು ಗೊತ್ತೇ ಆಗಲಿಲ್ಲ ನನಗೆ. ಅಷ್ಟು ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಬಂದು ಹಂಪಿ ನೋಡಿ. ಹಂಗಿದೆ ಹಂಪಿ. ಹೌದು, ಹಂಗಿದೆ. ಮತ್ತೆ ಏನ್ ಸಮಾಚಾರ? ಹಾಡುವೆ ಕೇಳಿ, ಹಾಡುವೆ ಕೇಳಿ. ಈ ಹಾಡು ಕೇಳ್ತಾ ಇದ್ರೆ, ಹಂಪಿ ನೋಡ್ತಾ ಇದ್ರೆ ಒಂಥರ ಕನ್ನಡದ ಕಂಪು ಕೇಳಿಸ್ತಾನೆ. ಅದಕ್ಕೆ ನಮ್ಮ ಅಣ್ಣನ ಔಟ್ಫಿಟ್ ನೋಡಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಕನ್ನಡಿಗ, ಜೈ.